ನೋಡಿ, ಡಿ ಕೆ ಶಿವಕುಮಾರ್ ಅವ್ರಿಗೆ ಪಟ್ಟ ಕಟ್ಟಬೇಕು ಅಂತ ಹೇಳಿ ಹೈಕಮಾಂಡ್ ಹಿಂದೇಟ್ ಹಾಕಿದ್ ಯಾಕೆ ಅಂತ. ಯಾಕೆ ಹಿಂದೇಟ್ ಹಾಕುತ್ತೆ? ಈಗ ಇಫ್ ಇನ್ ಕೇಸ್ ಡಿ ಕೆ ಶಿವಕುಮಾರ್ ಅವರ ಬಣ ಅಥವಾ ಆಪ್ತರು ಅಥವಾ ಮೂಲಗಳಿಂದ ಹೇಳೋ ಪ್ರಕಾರ 50-50 ಸೂತ್ರ ಆಗಿದ್ದೇ ಆದರೆ, ಅಧಿಕಾರ ಹಂಚಿಕೆಯ ಸೂತ್ರ ಆಗಿದ್ದೇ ಆದರೆ ಪಟ್ಟ ಕಟ್ಟೋದಕ್ಕೆ ಯಾಕೆ ಹಿಂದೇಟ್ ಆಗ್ತಾ ಇದೆ? ರಿಯಲ್ ಕಾಂಗ್ರೆಸ್ ಮ್ಯಾನ್ ವಿಚಾರದಲ್ಲಿ ಹೈಕಮಾಂಡ್ ಯಾಕೆ ಮೌನ? ಪದೇ ಪದೇ ಯಾಕೆ ಅಂತ. ಇಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರ ಜೊತೆಗೆ ವೇದಿಕೆ ಹಂಚ್ಕೊಂಡ್ರಲ್ಲ, ಅದೇನಾದರೂ ಎಫೆಕ್ಟ್ ಆಯ್ತಾ? ಅಕ್ರಮ ಹಣ ವರ್ಗಾವಣೆ ಕೇಸಲ್ಲಿ ಜೈಲು ಸೇರಿದ್ರಲ್ಲ, ಅದೇನಾದರೂ ಎಫೆಕ್ಟ್ ಆಯ್ತಾ? ಇತ್ತೀಚೆಗೆ RSS ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ಸದನದಲ್ಲಿ ನಮಸ್ತೆ ನಮಸ್ತೆ ಸದಾವತ್ಸಲೆ ಅಂತ ಹೇಳಿದ್ರಲ್ಲ, ಅದೇನಾದರೂ ಎಫೆಕ್ಟ್ ಹೊಡೀತಾ? ವಿಧಾನಸಭೆಯಲ್ಲಿ ಈ ಪವರ್ ಶೇರಿಂಗ್ ಚರ್ಚೆಯ ವೇಳೆ ದಲಿತ ಸಿಎಂ ಕೂಗು ಮುನ್ನೆಲೆ ಬಂದಿತ್ತು, ಅದು ಕೂಡ ಎಫೆಕ್ಟ್ ಬಿತ್ತಾ? ಹಿರಿಯ ಶಾಸಕರನ್ನ ವಿಶ್ವಾಸಕ್ಕೆ ಪಡೆಯೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ವಿಫಲವಾದ್ರು ಅನ್ನೋ ಮಾತಿದೆಯಲ್ಲ, ಅದು ಎಫೆಕ್ಟ್ ಅಂತ. ಬಹುತೇಕ ಹಿರಿಯ ಸಚಿವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ನಿಂತಿದ್ದಾರೆ. ರಾಹುಲ್ ಗಾಂಧಿ ಅವರ ಬಳಿ 1-to-1 ಒಡನಾಟ ಇಲ್ಲದೆ ಇರೋದು ಕೂಡ ಇಲ್ಲಿ CM ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಣಕ್ಕೆ ಹಿಂದೇಟು. ಸೊ ಹಾಗಾಗಿ ಇದೆಲ್ಲವೂ ಕೂಡ ಎಫೆಕ್ಟ್ ತರುತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ. ಇಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರ ಪಕ್ಕದಲ್ಲಿ ನಿಂತಿದ್ದು, ಜೊತೆಗೆ ಕಾಂಗ್ರೆಸ್ ಒಂದಷ್ಟು ವಿಚಾರಗಳನ್ನು ಅಪೋಸ್ ಮಾಡಿದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಅದರ ಬಗ್ಗೆ ಮೌನ ವಹಿಸಿದ್ದು, ಮಾತಾಡದೇ ಇರೋದು, ಸೊ ಅದೆಲ್ಲವೂ ಕೂಡ ಎಫೆಕ್ಟ್ ಆಗುತ್ತಾ ಅಂತ. ಆಮೇಲೆ ಈಗಲೂ ಡಿ ಕೆ ಶಿ ಮೇಲೆ CBI ಮತ್ತು ED ಟೀಮ್ ಕಣ್ಣಿಟ್ಟಿದೆ, ಅದಕ್ಕೇನಾದರೂ ಹಿಂಜರಿತಾ ಇದ್ದಾರಾ? ಅಕಸ್ಮಾತ್ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ, ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ CBI ED ಟೀಮ್ನಿಂದಾಗಿ ಏನಾದರೂ ಸಮಸ್ಯೆಗಳಾಯಿತು ಅಂದರೆ ಅದು ಆಡಳಿತಕ್ಕೆ ಎಫೆಕ್ಟ್ ಬೀಳುತ್ತೆ ಅಂತ ಏನಾದರೂ ಯೋಚನೆ ಮಾಡ್ತಾ ಇದ್ದಾರಾ? ಗೊತ್ತಿಲ್ಲ. ಕಾರಣಗಳ ಹಲವು, ಆದರೆ ನೋಡಬೇಕು ಇದೇ ಕಾರಣಕ್ಕೆ ಹಿಂದೇಟಾಗ್ತಾ ಇದೆಯಾ ಅಥವಾ ಬೇರೆ ಏನಾದ್ರೂ ಅಂತ. ಯಾಕಂದರೆ BJP ಅವಧಿಯಲ್ಲೇ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಅವಾಗ ಆಯ್ತಲ್ಲ, ಅಧಿಕಾರ ಬದಲಾವಣೆ ಆದಾಗ ಹೆಂಗೆ ಮಕಾಡೆ ಮಲಗಿಬಿಡ್ತೋ BJP, ಹಾಗೆ ಕಾಂಗ್ರೆಸ್ ಕೂಡ ಆಗಬಹುದು ಅಂತ ಏನಾದರೂ ಭಯನ? ಅದು ಇರಬಹುದು. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಆನಂದ್ ನಂದಗುಡಿ ಫೋನ್ ಸಂಪರ್ಕದಲ್ಲಿ. ಆನಂದ್, ಡಿ ಕೆ ಶಿವಕುಮಾರ್ ಅವರಿಗೆ ಪಟ್ಟ ಕಟ್ಟಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ಹಿಂದೇಟಾಗ್ತಾ ಇರೋದು ನಾನು ಹೇಳಿದ್ನಲ್ಲ, ಇಷ್ಟು ವಿಚಾರಕ್ಕೆನಾ ಅಥವಾ ಇದು ಹೊರತುಪಡಿಸಿ ಬೇರೆನಾದರೂ ಇದೆಯಾ? ಶರತ್, ಖಂಡಿತವಾಗ್ಲೂ ಈ ಒಂದು ವಿಚಾರಗಳೇ ಡಿ ಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಹಿನ್ನಡೆ ಆಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ದಕ್ಷ ಆಡಳಿತಗಾರ, ದಕ್ಷ ಸಂಘಟನೆಗಾರ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಇಲ್ಲಿ ಪ್ರಮುಖವಾಗಿ ಅವರು ಕೆಲವೊಂದು ಮಾಡ್ಕೊಂಡಿರ್ತಕ್ಕಂಥ ಎಡವಟ್ಟುಗಳು ಮತ್ತೆ ಅವ್ರ ಮೇಲೆ ಇರ್ತಕ್ಕಂಥ ಕೆಲವೊಂದು ಆರೋಪಗಳೇನಿದೆ, ಇದು ಹೈಕಮಾಂಡ್ ಮಟ್ಟದಲ್ಲಿ ತೀವ್ರ ಚರ್ಚೆಗೆ ಹುಟ್ಟು ಹಾಕಿರ್ತಕ್ಕಂಥದ್ದು. ಹಾಗಾಗಿಯೇ ಪಟ್ಟಾಭಿಷೇಕ ಮಾಡೋದಕ್ಕೆ ಹೈಕಮಾಂಡ್ ನಾಯಕರು ಕೂಡ ಹಿಂದೆ ಮುಂದೆ ನೋಡ್ತಕ್ಕಂಥ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವರ ಒತ್ತಡಕ್ಕೆ ಮಣಿದು ಈಗೇನಾದ್ರೂ ಪಟ್ಟಾಭಿಷೇಕ ಮಾಡಿದ್ದೇ ಆದ್ರೆ ಮುಂದೆ ಎದುರಾಗಬಹುದಾದಂತ ಒಂದು ಪರಿಣಾಮಗಳೇನು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ನಾಯಕರಿದ್ದಾರೆ. ಇದೇ ಅಲ್ಲದೆ ಪ್ರಮುಖವಾಗಿ ಇಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಈ ಹಿಂದೆ ಅಮಿತ್ ಶಾ ಅವರ ಜೊತೆ ವೇದಿಕೆ ಹಂಚಿಕೊಂಡಿದ್ದು ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಒಂದು ಎಫೆಕ್ಟ್ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಮೊದಲಿಂದಲೂ ಕೂಡ ಅಮಿತ್ ಶಾ ವಿರುದ್ಧ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಬಹಳಷ್ಟು ಜನ ಹಿಗ್ಗಾಮುಗ್ಗಾ ವಾಗ್ದಾಳಿಯನ್ನ ನಡೆಸ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಅಮಿತ್ ಶಾ ಅವರ ಜೊತೆ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವ್ರಿಗೆ ಬಹಳಷ್ಟು ಒಂದು ಹಿನ್ನಡೆ ಆಗಿರ್ತಕ್ಕಂಥದ್ದು. ಆ ವಿಚಾರವಾಗಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಒಂದಷ್ಟು ಚರ್ಚೆಗಳಾಗಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಒಂದಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗಿತ್ತು. ಇದೇ ಅಲ್ಲದೆ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಅಕ್ರಮ ಒಂದು ಹಣ ವರ್ಗಾವಣೆ ಆರೋಪದಲ್ಲಿ ಜೈಲು ಕೂಡ ಸೇರಿದ್ರು. ಮತ್ತೆ ಈಗಲೂ ಕೂಡ CBI ಅಧಿಕಾರಿಗಳು, ED ಅಧಿಕಾರಿಗಳು, IT ಅಧಿಕಾರಿಗಳು ಪದೇ ಪದೇ ಅವರ ಬೆನ್ನು ಬೀಳ್ತಾ ಇರ್ತಕ್ಕಂಥದ್ದು. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅವ್ರ ಮೇಲೆ ನಿಗಾ ಇಟ್ಟಿರ್ತಕ್ಕಂಥದ್ದು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಒಂದಷ್ಟು ಚರ್ಚೆಗಳಾಗಿದೆ. ಮುಂದೆ ಅವ್ರಿಗೇನಾದ್ರೂ CM ಮಾಡಿದ್ದೆ ಆದ್ರೆ CBI ಮತ್ತು ED ಅಧಿಕಾರಿಗಳು ಯಾವುದೇ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಅವರನ್ನ ಮರಳಿ ಜೈಲಿಗೆ ಕಳಿಸ್ಬಿಡ್ಬೋದಾ? ಹಾಗೇನಾದ್ರೂ ಆದ್ರೆ ಪಕ್ಷಕ್ಕೆ ಮತ್ತೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸಿಕ್ಕಾಪಟ್ಟೆ ಎಫೆಕ್ಟ್ ಆಗುತ್ತೆ ಅನ್ನೋ ಒಂದು ಆತಂಕ ಹೈಕಮಾಂಡ್ ನಾಯಕರಿಗೆ ಇರ್ತಕ್ಕಂಥದ್ದು. ಇದೇ ಅಲ್ಲದೆ ಅವರು ಕಳೆದ ಒಂದು ವಿಧಾನಸಭೆಯಲ್ಲಿ RSS ಗೀತೆ ಆಡಿ ಬಹಳಷ್ಟು ಪಕ್ಷಕ್ಕೂ ಕೂಡ ಮುಜುಗರ ಉಂಟಾಗಿತ್ತು. ಆ ವಿಚಾರವನ್ನು ಕೂಡ CM ಸಿದ್ದರಾಮಯ್ಯ ಮತ್ತೆ ಅವರ ಆಪ್ತರೇನಿದ್ದಾರೆ ಆ ವಿಚಾರವನ್ನ ಹೈಕಮಾಂಡ್ಗೆ ಮುಟ್ಟಿಸುವಲ್ಲಿ ಬಹಳಷ್ಟು ಒಂದು ಸಕ್ಸಸ್ ಆಗಿದ್ರು. ಆ ವಿಚಾರವಾಗಿ ಹೈಕಮಾಂಡ್ ನಾಯಕರು ಕೂಡ ಡಿ ಕೆ ಶಿವಕುಮಾರ್ ವಿರುದ್ಧ ಗರಂ ಆಗಿದ್ರು. ಇದೇ ಅಲ್ಲದೆ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರ ಕೆಲವೊಂದು ನಡವಳಿಕೆ ವಿರುದ್ಧ ರಾಜ್ಯ ಕಾಂಗ್ರೆಸ್ ನಾಯಕರು ಮತ್ತೆ ಕೆಲವು ಹಿರಿಯ ಶಾಸಕರಲ್ಲೂ ಕೂಡ ಅಸಮಾಧಾನ ಇದೆ. ಅವರು ರೂಢ್ ಆಗಿ ಬಿಹೇವ್ ಮಾಡ್ತಾರೆ, ಕೆಲವು ಶಾಸಕರಿಗೆ ಅವರು ಅಪಾಯಿಂಟ್ಮೆಂಟೇ ಕೊಡೋದಿಲ್ಲ, ಮತ್ತೆ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇಲ್ಲ ಅನ್ನೋ ಒಂದು ಆರೋಪಗಳು ಕೂಡ ಇರ್ತಕ್ಕಂಥದ್ದು. ಈ ವಿಚಾರನೂ ಕೂಡ ಅವರ ಒಂದು ಪಟ್ಟಾಭಿಷೇಕಕ್ಕೆ ಹಿನ್ನಡೆ ಆಗ್ತಾ ಇರ್ತಕ್ಕಂಥದ್ದು. ಇದೆಲ್ಲದಕ್ಕಿಂತ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರ ಜೊತೆ 1-to-1 ಒಂದು ಮೀಟಿಂಗ್ ಮಾಡ್ತಕ್ಕಂಥ
ಒಂದು ಇರಾದೆ ಏನಿದೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರು ಕೂಡ ಅವರನ್ನ ಅವಾಯ್ಡ್ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಬಹಳಷ್ಟು ಒಂದು ಚರ್ಚೆಗಳನ್ನ ಹುಟ್ಟು ಆಗಿರ್ತಕ್ಕಂಥದ್ದು. ಇದೇ ಅಲ್ಲದೆ ಬಹುತೇಕ ಹಿರಿಯ ಸಚಿವರು ಕೂಡ ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅನ್ನೋದು ಮಾತನ್ನ ಹೇಳ್ತಾ ಇದ್ದಾರೆ. ಕೇವಲ ಸತೀಶ್ ಜಾರಕಿಹೊಳಿ ಮಹದೇವಪ್ಪ ಮಾತ್ರವಲ್ಲ, ಈ ಹಿಂದೆ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂತ ಪರಮೇಶ್ವರ್ ಅವರು ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಹಿರಿಯ ಸಚಿವರನ್ನ ಎಲ್ಲೋ ಒಂದ್ ಕಡೆ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ, ಹಿರಿಯ ಸಚಿವರ ಒಂದು ವಿರೋಧವನ್ನು ಕೂಡ ಕೊಟ್ಕೊಂಡಿದ್ದಾರೆ ಅನ್ನೋ ಒಂದು ವಿಚಾರ ಇಲ್ಲಿ ಬಟಾಬೈಲಾಗ್ತಾ ಇರ್ತಕ್ಕಂಥದ್ದು. ಮತ್ತೆ ಈ ಕಡೆ ಸಿಎಂ ಸಿದ್ದರಾಮಯ್ಯನವರು ಅಹಿಂದ ನಾಯಕತ್ವದ ಒಂದು ಪ್ರಬಲ ಒಂದು ನಾಯಕತ್ವವನ್ನ ಹಿಡಿದಿಟ್ಕೊಂಡಿದ್ದಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಕೇವಲ ಒಕ್ಕಲಿಗ ಸಮುದಾಯದ ಲೀಡರ್ ಆಗಿ ಮಾತ್ರ ಗುರುಸ್ಕೊಂಡಿರ್ತಕ್ಕಂಥದ್ದು ಕೂಡ ರಾಜ್ಯ ಮಟ್ಟದಲ್ಲಿ ದೊಡ್ಡ ಪರಿಣಾಮ ಬೀರ್ತಾ ಇರ್ತಕ್ಕಂಥದ್ದು. ಈ ಎಲ್ಲಾ ಒಂದು ವಿಚಾರಗಳನ್ನ ಮನಗಂಡೆ ಹೈಕಮಾಂಡ್ ನಾಯಕರು ಪಟ್ಟಾಭಿಷೇಕ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆಗಳು ರಾಜ್ಯ ಕಾಂಗ್ರೆಸ್ ವಲಯದಲ್ಲೇ ಶುರುವಾಗಿರ್ತಕ್ಕಂಥದ್ದು. ಶರತ್, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.